ಸರ್ ಫಸ್ಟ್ ಮದುಮಗ ಸರ್ ನೀವು ಶೋ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲ ಸರ್ ನಾವು ಫಸ್ಟ್ ಮದುಮಗ ತಪ್ಪಿಸ್ಕೊಂಡು ಹೋಗ್ತಿದ್ರಿ ಅದಕ್ಕೆ ಅಂದ್ರೆ ನನಗೆ ತುಂಬಾ ಪರ್ಸನಲಿ ಇದು ಯಾಕೆ ಖುಷಿ ಕೊಡ್ತೀವಿ ಶೋ ಅಂತಂದ್ರೆ ತುಂಬಾ ಜನ ಯಾರ್ಯಾರು ನಾಯಕ ನಟರು ಆಗ್ಬೇಕು ಅಂತಿದ್ರು ಅವರೆಲ್ಲರಿಗೂ ಗೊತ್ತಿರಲಿಲ್ಲ ಹೆಂಗಿದೆ ಪ್ರೋಸೆಸ್ ಇದು. ಒಂದು ಇನ್ಸ್ಟಾಗ್ರಾಮ್ ರೀಲ್ ಕಳಿಸ್ಬಿಟ್ರೆ ನಮ್ಮ ಆಡಿಷನ್ ಆಗುತ್ತೇನೋ, ಒಂದು ಯಾವುದೋ ಒಂದು ಮೊಬೈಲಲ್ಲಿ ಫೋಟೋ ತೆಗೆದ್ಬಿಟ್ಟು ಡೈರೆಕ್ಟರ್ ಕಳಿಸಿದ್ರೆ ಅದು ಆಗೋಗುತ್ತೇನೋ, ಯಾವುದೋ ಒಂದು ಫಿಲಮಲ್ಲಿ ಒಂದು ಹೀರೋಯಿನ್ ಅಂದ್ಬಿಟ್ಟು ಅವ್ರಿಗಿಂತ ನಾನು ಚೆನ್ನಾಗಿದ್ದೀನಲ್ಲ ನಾನು ಯಾಕೆ ಹೀರೋಯಿನ್ ಆಗ್ತಾ ಇಲ್ಲ, ಈ ಥರದ್ದು ಒಂದಷ್ಟು ಅವ್ರಿಗೆ ಪಾಪ ಗೊತ್ತಿಲ್ಲದೆ ಅಂತ ಒಂದು ಮಿಸ್ಕನ್ಸೆಪ್ಷನ್ಸ್ಗಳಿತ್ತು. ಈ ಶೋ ಅದನ್ನೆಲ್ಲ ದೂರ ಮಾಡಿದೆ ಅಂತ ನನ್ನ ಒಂದು ನಂಬಿಕೆ. ಯಾಕೆ ಅಂತಂದ್ರೆ ಇಲ್ಲಾದಂಥ ಇಷ್ಟು ಎಪಿಸೋಡ್ಗಳಲ್ಲಿ ಗೊತ್ತು ಎಷ್ಟು ಕಷ್ಟ ಇದೆ ಒಂದು ಹೀರೋಯಿನ್ ಸೆಲೆಕ್ಟ್ ಆಗಬೇಕು ಅಂತಂದ್ರೆ ಅವ್ರಿಗೆ ಎಷ್ಟೆಲ್ಲ ಪ್ರೋಸೆಸ್ಗಳು ಹೋಗಬೇಕು. ಅದ್ರಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸು, ಫೈಟು, ಇನ್ನೊಂದು. ಸೊ ಇಟ್ ಇಸ್ ನಾಟ್ ದಟ್ ಈಸಿ. ನಾವು ಸುಮ್ಮನೆ ಮನೇಲಿ ಕುತ್ಕೊಂಡು ಅದ್ರ ಬಗ್ಗೆ ಹೇಳೋದಲ್ಲ. ನೀವು ಹೆಂಗೆ ಇಂಜಿನಿಯರಿಂಗ್ ಮಾಡಬೇಕು ಅಂದ್ರೆ 4-5 ವರ್ಷ ಡೆಡಿಕೇಟ್ ಮಾಡ್ತೀರಾ, MBBS ಮಾಡಬೇಕು ಅಂದ್ರೆ 5 ವರ್ಷ ಡೆಡಿಕೇಟ್ ಮಾಡ್ತೀರಾ, ಹಾಗೇನೆ ಚಿತ್ರರಂಗದಲ್ಲಿ ಬರಬೇಕು ಅಂದ್ರೆ ಇಟ್ಸ್ ಅ ಸೀರಿಯಸ್ ಪ್ರೊಫೆಷನ್. ನೀವು ಪ್ರಿಪೇರ್ ಆಗೇ ಬರಬೇಕು. ನೀವು 5 ವರ್ಷ ಕಷ್ಟಪಟ್ಟು MBBS ಓದಿ ಫಸ್ಟ್ ರ್ಯಾಂಕ್ ತಗೊಳ್ಳಿ, ನಿಮಗೆ ಅವರು ಇಂಜಿನಿಯರ್ ಕೆಲಸ ಕೊಡ್ತಾರ? ಇಲ್ಲ. ಸೊ ನಮ್ಮ ಹತ್ರ ಬಂದಲ್ಲಿ ಎಷ್ಟೊಂದು ಸತಿ ಸರ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಸರ್, ನಾನು ಅದಾಗಲ್ಲ. ನೀವು ಸಿನಿಮಾಗೋಸ್ಕರ ರೆಡಿಯಾಗಿ ಏನು ಪ್ರಯತ್ನ ಪಟ್ಟಿದ್ದೀರಾ, ಲುಕ್ಸಿಂದ ಹಿಡಿದು ನಿಮ್ಮ ಟೋಟಲ್ ಗ್ರೌಂಡ್ ವರ್ಕ್ ಅದಷ್ಟು ರೆಡಿ ಆಗಬೇಕು. ಸೊ ಈ ಪ್ಲಾಟ್ಫಾರ್ಮ್ ಮುಖಾಂತರ ಐ ಥಿಂಕ್ ಮೆಜಾರಿಟಿ ಆಫ್ ಜನಕ್ಕೆ ಗೊತ್ತಾಗಿದೆ ಹೆಂಗೆ ನಾವು ರೆಡಿ ಆಗಬೇಕು ಸಿನಿಮಾಗೆ, ಏನೆಲ್ಲ ಇದೆ ಡಿಮ್ಯಾಂಡ್ಸ್ ಅನ್ನೋದ್ರ ಮೇಲೆ ಈ ಶೋ ನನಗೆ ತುಂಬ ಪರ್ಸ್ನಲಿ ನನಗೆ ಫೇವ್ರೇಟ್ ಆಗಿದೆ. ಸಿನಿಮಾ ನಿರ್ದೇಶನದ ಮತ್ತು ನಿರ್ಮಾಣದ ಎಲ್ಲ ಸಿನಿಮಾಗಳು ನಾಯಕಿಯರಿಗೆ ತುಂಬ ಆದ್ಯತೆ ಇರುತ್ತೆ ಪಾತ್ರಗಳಿಗೆ. ಸೊ ಈ ಶೋ ಆದ ನಂತರದಲ್ಲಿ ಈ ಸ್ಪರ್ಧಿಗಳೆಲ್ಲ ಮುಂದೆ ಒಂದು ಭವಿಷ್ಯ ನಿಂತ್ಕೋತಾರೆ ಇಂಡಸ್ಟ್ರಿ? ಇಲ್ಲ, ನನ್ನ ಸಿನಿಮಾ ಅಂತಾನೆ ಅಲ್ಲ ಮುಖೇಶ್. ನಾನು ನೋಡ್ತಿರತ್ತಲ್ಲ, ನನ್ನ ಸರ್ಕಲಲ್ಲೇ ನನ್ನ ನಿರ್ದೇಶಕರ ಜೊತೆ ಮಾತಾಡ್ತಾ ಇರ್ತೀನಿ. ಎಲ್ಲರೂ ನನಗೆ ಹೇಳ್ತಿರ್ತಾರೆ, ಮಗ ನೋಡು ಮಗ ಯಾರಾದ್ರೂ ಒಂದು ತುಂಬ ಇಂಟ್ರೆಸ್ಟಿಂಗ್ ಇದ್ರೆ ಹೇಳು, ವಿನ್ನರ್ ಆಗಲಿ ಆಗಿಲ್ಲದೆ ಇರಲಿ. ಸೊ ಈ ಥರದೊಂದು ಪಾತ್ರ ಇದೆ, ನನಗೆ ಆಲ್ರೆಡಿ ಒಂದಿಬ್ಬರು ಸಿನಾಪ್ಸಿಸ್ ಕಳಿಸಿದ್ರು, ನೋಡಿ ಈ ಥರದೊಂದು ಪಾತ್ರ ಸೂಟ್ ಆಗುವಂತ ಯಾರಾದ್ರೂ ಸಜೆಸ್ಟ್ ಮಾಡೋದು, ನಾನು ಆಡಿಷನ್ ಮಾಡ್ತೀನಿ ಅಂದರೆ. ಇವತ್ತು ನಮಗೂ ಅನ್ಫಾರ್ಚುನೇಟ್ಲಿ ಕನ್ನಡದಲ್ಲಿ ಏನಾಗಿದೆ ಅಂತಂದರೆ ಪ್ರಾಪರ್ ಕ್ಯಾಸ್ಟಿಂಗ್ ಏಜೆನ್ಸಿಗಳಿಲ್ಲ. ಈ ಬಾಂಬೆಲಿ ಹೋದ್ರೆ ಒಂದು ಕ್ಯಾಸ್ಟಿಂಗ್ ಏಜೆನ್ಸಿ ಅಂತ ಇರುತ್ತೆ, ಅಲ್ಲಿ ಈ ಪಾತ್ರದ ಬಗ್ಗೆ ಕೊಟ್ಟರೆ ಅವ್ರು ಅಷ್ಟು ಒಂದು ಬ್ಯಾಂಕ್ ಇರುತ್ತೆ ಅವ್ರ ಥರ, ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಡ್ತಾರೆ. ನಮ್ಮಲ್ಲಿ ಇನ್ನೂ ಅದು ಬಂದಿಲ್ಲ ಎಕ್ಸಾಕ್ಟ್ಲಿ. ಸೊ ಆ ಥರ ಬರೋ ತನಕನೂ ನಾವು ಈ ಥರದ್ದು ಕಷ್ಟಪಡಲೇಬೇಕು. ಸೊ ಆ ಥರದಲ್ಲಿ ಗೆದ್ದವ್ರು ಅಂತಾನೆಲ್ಲ ತುಂಬ ಜನಕ್ಕೆ ಇದೇನೋ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಇಷ್ಟೊಂದಲ್ಲಿ ಯಾರಾದ್ರೂ ಒಬ್ರು ಹೀರೋಯಿನ್ ಆಗಿ ನೋಡ್ಬೋದಾ ನಾವು? ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಫೈನಲೈಸ್ ಆಗಿ ಆ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡ್ತಾರೆ, ಯಾರಾದರೂ ಅವಕಾಶ ಸಿಗುತ್ತ ಥರ ಇತ್ತು ಅಂದರೆ 100% ಇರ್ತಾರೆ. ಅದು ರೈಟಿಂಗ್ ಗಗನ ಅವರು ಮಾತು ತುಂಬ ಚೆನ್ನಾಗಿದೆ, ಅವ್ರ ಕೌಂಟರ್ಸ್ ಚೆನ್ನಾಗಿದೆ, ಅವ್ರ ಒನ್ಲೈನರ್ಸ್ ಚೆನ್ನಾಗಿದೆ. ಸೊ ಹಂಗಂದೆ ನಿನ್ನ ಆ್ಯಕ್ಟಿಂಗ್ ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಮ್ಮ, ರೈಟಿಂಗಿಗೆ ಯಾವ ಥರ ಬರಬೇಕು ಅಂದ್ರೆ ಹೇಳೋ, ನನ್ನ ಆಫೀಸ್ 100% ಓಪನ್ ಇರುತ್ತೆ, ನೀನು ಎನಿ ಟೈಮ್ ಬರ್ಬೋದು ಅನ್ನೋದಕ್ಕೋಸ್ಕರ ಒಂದು ಗುಡ್ ಲಕ್ ಥರ ಕೊಟ್ಟಿದ್ದೆ. ಓಕೆ, ಥ್ಯಾಂಕ್ ಯು.